ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಕೊನೆಗೂ ಬಾನು ಮುಸ್ತಾಕರ ಹೇಗಾದರೂ ತಡಿಬೇಕು, ಅವ್ರ ಕಡೆ ಉದ್ಘಾಟನೆ ಮಾಡಿಸ್ಕೊಳ್ಬಾರ್ದು, ಪೂಜೆಗೆ ಕಳಿಸಬಾರ್ದು, ಅದೇ ಕಾಲಕ್ಕೆ ಚಾಮುಂಡಿ ಗುಡಿ ಆವರಣದಲ್ಲಿ ಕಳಿಸ್ಬಾರ್ದು, ಏನೇನೋ ಸಾಕಷ್ಟು ಪ್ರಯತ್ನ ಮಾಡಿದರು ನಮ್ಮ BJPಗರು. ಜೊತೆಗೆ ಪ್ರತಾಪ್ ಸಿಂಹ ಅವರು, ಅವ್ರ ಜೊತೆ ಇನ್ನೂ ಅನೇಕರು ಹೈಕೋರ್ಟ್ನೆಲ್ಲ ಮತ್ತು ಸುಪ್ರೀಂ ಕೋರ್ಟಿಗೆ ಹೋದರು. ಕೊನೆಗೆ ಸುಪ್ರೀಂ ಕೋರ್ಟ್ ಇದ್ದಿದ್ದು ಸ್ಪಷ್ಟವಾಗಿ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಏನದ ಅನ್ನುವಂಥ ಮಾತು ಕೇಳೋ ಜೊತೆಗೆ ಇವರು ಅದಕ್ಕೆ ಸಂಬಂಧಿಸಿದಂಥ ವಕೀಲರು PB ಸುರೇಶ್ ವಾದ ಮಾಡ್ತಾರೆ. ಏನು ವಾದ ಮಾಡ್ತಾರಪ್ಪ ಅಂದ್ರೆ, ನೀವು ಅದನ್ನು ನೋಡ್ರಿ, ಅಲ್ಲಿ ಪೂಜೆಗೆ ಬಿಡಬಾರ್ದು ಅನ್ನೋಂಥ ಮಾತಿನ ಹೇಳಿಕ್ಕೆ ಹೋಗ್ತಾರೆ. ಆಗ ಸ್ಪಷ್ಟವಾಗಿ ಹೇಳ್ತದೆ ನ್ಯಾಯಪೀಠ, ಅರ್ಜಿ ವಜಾಗೊಳಿಸಲಾಗಿದೆ ಎಂದು ನಾವು 3 ಬಾರಿ ಹೇಳಿದ್ದೇವೆ. ಇನ್ನು ಎಷ್ಟು ಸಲ ಹೇಳಬೇಕು, ಮುಂದಿನ ಪ್ರಕರಣ ಅಂತ ತಳ್ಳಿ ಹಾಕಿಬಿಟ್ಟಿದ್ದಾರೆ, ತೆಗೆದುಬಿಟ್ಟಿದ್ದಾರೆ. ಆದರೂ ಅವ್ರು ಬಿಟ್ಟಿಲ್ಲ, ಇನ್ನೂ ವಾದ ಮಾಡ್ತಾಯಿದ್ದಾರೆ. ಇಲ್ಲ, ನಮಗೆ ಅವಕಾಶ ಕೊಟ್ಟರೆ ಬಾನು ಅವರು ದಸರಾ ಉದ್ಘಾಟಿಸುವುದಕ್ಕೆ ನಮ್ಮ ತಕರಾರು ಇಲ್ಲ, ಅದು ಜಾತ್ಯಾತೀತ ಚಟುವಟಿಕೆ. ಆದರೆ ಚಾಮುಂಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಪೂಜೆ ಮಾಡೋದಕ್ಕೆ ನಮ್ಮ ಆಕ್ಷೇಪ ಅಂತ ಹೇಳಿದರು. ಅದಕ್ಕೂ ಸಹಿತ ಇದು ರಾಜ್ಯದ ಕಾರ್ಯಕ್ರಮಪ್ಪ ಅಂತ ವ್ಯಾಖ್ಯಾನ ಮಾಡಿ ಅವ್ರನ್ನ ತಳ್ಳಿ ಹಾಕಿ ಏನು ಹೇಳಿದ್ರು ಕೇಳ್ದೆ. ನಮ್ಮ ಬಾನು ಮುಸ್ತಾಕ್ ಅವ್ರಿಗೆ ಈ ಉದ್ಘಾಟನೆಗೆ, ಅಲ್ಲಿ ಪೂಜೆಗೆ ಹೋಗುವಂಥ ಅವಕಾಶವನ್ನು ನಮ್ಮ ಸುಪ್ರೀಂ ಕೋರ್ಟ್ ಕೊಟ್ಟದ. ಇದಕ್ಕೆ ಕಾರಣ ಅಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನ ಇದೇನಪ್ಪ ಅಂತಂದ್ರೆ ಈಗಾಗಲೇ ಗೊತ್ತಿದ್ದ ಜಾತ್ಯಾತೀತಪ್ಪ ಅಂತೇಳಿ. ಅದಕ್ಕಾಗಿ ಅನೇಕ ಪ್ರಯತ್ನ ಮಾಡಿದರು ನಮ್ಮ BJPಗರು, ಪ್ರತಾಪ್ ಸಿಂಹ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು. ಮಾಡಿದ್ರೆ ಕೊನೆಗೆ ರಿಸಲ್ಟ್ ಏನು ಬರ್ತಪ್ಪ ಅಂದ್ರೆ ಅವ್ರು ಮಾಡಲೇಬೇಕು, ಸರ್ಕಾರ ಕಾರ್ಯಕ್ರಮ ಜಾತ್ಯಾತೀತದ, ಅಲ್ಲಿ ಯಾವ್ದು ಪ್ರಶ್ನೆ ಇಲ್ಲ. ಅಷ್ಟೇ ಅಲ್ಲ, ನಮ್ಮ ನಿಸಾರ್ ಅಹಮದ್ರ ಸಾಕ್ಷಿ ಕವಿ ನಿಸಾರ್ ಅಹಮದ್ ನೀವು ಅವತ್ತು ಅಂದ್ರಿ ಕೊಟ್ಟರೆ ಅವಕಾಶ, ಇವತ್ತು ಇವ್ರಿಗೆ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನು ಮಾಡ್ತದೆ. ಪ್ರಶ್ನೆ ಮಾಡೋದು ಸರಿ ತಪ್ಪು, ಆ ಮಾತು ಬೇರೆ. ಪ್ರಶ್ನೆ ಮಾಡಿದಕ್ಕೆ ಅವರು ಅದಕ್ಕೆ ಉತ್ತರ ಏನು ಹೇಳಿಕ್ಕೆ ಸಾಧ್ಯ, ಆ ಮಾತು ಬೇರೆ. ಬಟ್ ಒಂದು ಥಿಂಗ್ ಏನಪ್ಪ ಅಂದ್ರೆ, ಕೊನೆಗೂ ಸುಪ್ರೀಂ ಕೋರ್ಟಿನಿಂದ ವಜಾ ಆಯಿತು. ಇದರಿಂದಾಗೆ ಒಂದು ರೀತಿಯಿಂದ ಸಿದ್ದರಾಮಯ್ಯವರು ನಿಟ್ಟುಸಿರಿಬಿಟ್ಟಂಗೆ ಆಯ್ತು. ಯಾಕಂತಂದ್ರೆ ಸಂವಿಧಾನಕ್ಕೆ ಬದ್ಧವಾಗಿ ನಾವು ಮಾಡಿದ್ದೀವಪ್ಪ, ಆ ಜಾತಿ ಧರ್ಮ ಮತ್ತು ನುಳ್ಳುವಂಥದ್ದೆಲ್ಲ, ಅದು ನಾಡ ಹಬ್ಬ ಎಲ್ಲರೂ ಮಾಡುವಂಥದ್ದು ಒಂದು ವಾದ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಇಲ್ಲ, ಅವ್ರು ಮುಸ್ಲಿಮ್ ಇರೋದರಿಂದ ನಮ್ಮ ಹಿಂದೂ ಸಂಪ್ರದಾಯಗಳು ವಿರೋಧ ಮಾಡೋದರಿಂದಾಗಿ, ಕುಂಕುಮ ಆಗಿರ್ಬೋದು, ಮತ್ತನಾಗಿರ್ಬೋದು, ವಿರೋಧ ಮಾಡೋದ್ರಿಂದಾಗಿ ಅವ್ರ ಕಡೆಯಿಂದ ಇದು ಪೂಜೆ ಮಾಡಿಸ್ಕೊಳ್ಬಾರ್ದು, ಉದ್ಘಾಟನೆ ಮಾಡಬಾರ್ದು. ಇವರು ಜಬರ್ದಸ್ತ್ ಅಂತ ಹೋರಾಟವನ್ನು ರಾಜ್ಯ ಮಟ್ಟದಲ್ಲಿ ಮಾಡಿದ್ರು ಮತ್ತು ದೊಡ್ಡ ಸುದ್ದಿನೂ ಆಗಿತ್ತು. ಇಲ್ಲಿವರೆಗೆ ಎಲ್ಲರೂ ಒಂದಿಷ್ಟು ಜನ ಅವ್ರ ಕಡೆ, ಒಂದಿಷ್ಟು ಜನ ಇವ್ರ ಕಡೆ ವಾದ ವಿವಾದ ಸಾಕಷ್ಟು ನಡೆದಿತ್ತು. ಕೊನೆಗೂ ಒಂದು ಅದಕ್ಕೆ ತಾರ್ಕಿಕ ಕಂಡಿತು. ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಇಲ್ಲಪ್ಪ ಅವ್ರು ಮಾಡಲಿ, ಇನ್ನು ಮುಂದೆ ಏನೂ ಇಲ್ಲ, ಮುಂದಿರೋದಪ್ಪ ಅಂದರೆ ಉದ್ಘಾಟನೆ ಮಾಡಿಸೋದು, ನಡೆಸುವಂಥದ್ದು. ಯಾಕಂದರೆ ಈ ಭೂಮಿಯ ದೊಡ್ಡ ಕೋರ್ಟ್ ಯಾವುದಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದು ಅದು ಮುಗಿದೋಗ್ಬಿಡ್ತು. ಮತ್ತು ಒಂದು ವೇಳೆ ಅವ್ರನ್ನ ಮಾಡಿಸದೆ ಹೋದರೆ ಸಂವಿಧಾನ ವಿರೋಧಿ ಆಗ್ತದೆ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಅವರು ಉಲ್ಲೇಖಿಸಿದ್ರಿಂದಾಗಿ ಇದು ಇಲ್ಲಿಗೆ ಸ್ಟಾಪ್ ಆಗ್ತದೆ ಅಂತ ತಿಳ್ಕೊಳ್ಳೋಣ. ಆದರೂ ಅಷ್ಟು ಸುಲಭವಾಗಿ ಇವರು ವಿರೋಧಿಸೋದನ್ನು ಬಿಡಲಿಕ್ಕೆ ಅನ್ನುವಂಥ ಒಂದು ಮಾತು ಬರ್ತದೆ. ಮಾಡಲಿ, ವಿರೋಧಿ ಇರಬೇಕು, ಇರಲ್ಲಂತಲ್ಲ. ಆದರೆ ವಿರೋಧಿ ಯಾವುದಕ್ಕೆ ಮಾಡಬೇಕು, ಏನಕ್ಕೆ ಮಾಡಬೇಕು ಅನ್ನೋಂಥದ್ದು ಪ್ರತಿಯೊಬ್ಬರು ತಿಳಿದಿರಬೇಕಾಗ್ತದೆ. ಯಾಕಂದ್ರೆ ನಮ್ಮದು PIL ಅದಪ್ಪ, ನಾವು ಏನು ಕೇಳ್ತೀವಿ ಮಾಡ್ತೀವಿ ಅಂದ್ರೆ ಎಲ್ಲನೂ ನಡೆಯೋದಿಲ್ಲ. ಯಾಕೆ ನಡೆಯೋದಿಲ್ಲ ಅಂದರೆ ಸಂವಿಧಾನ ವಿರೋಧಿ ಇದ್ದಂಥ ವರ್ಕ್ಗಳಲ್ಲಿ ಸ್ಟ್ಯಾಂಡ್ ಆಗೋದಿಲ್ಲ ಅಂತನ್ನುವಂಥ ಮಾತು ಈಗಂತೂ ಇಷ್ಟ ಆಗ್ಯದ. ಇನ್ನು ಬಾನು ಮುಸ್ತಾಕ್ ಅವರ ಉದ್ಘಾಟನೆಯಲ್ಲಿ ಯಾರೂ ತಡೆಯುವುದಂತೆ ಸಾಧ್ಯ ಇಲ್ಲ. ಇನ್ನು ಸರ್ಕಾರವು ಇನ್ನು ನಿರ್ಭಯದಿಂದ ಈ ಒಂದು ಕಾರ್ಯಕ್ರಮ ನಡೆಸಿಕೊಳ್ಳುವಂಥ ದಸರಾ ಸಂದರ್ಭದಲ್ಲಿ ನಿಶ್ಚಿತವಾಗಿಯೂ ಇದೊಂದು ರೀತಿ ಕಾಂಗ್ರೆಸ್ಸಿಗೆ ಒಂದು ನೈತಿಕ ಗೆಲುವು ತಂದು ಕೊಟ್ಟದ ಅನ್ನೋದು ಅಷ್ಟೇ. ಯಾಕಂದ್ರೆ ಬಾನು ಮುಸ್ತಾಕ್ ಅವರು ಅದೇನೋ ಇರ್ಬೋದು, ಕೆಲವು ಸಂದರ್ಭದಲ್ಲಿ ಏನೋ ವಿರೋಧ ಮಾಡಿರ್ಬೋದು, ಮತ್ತೇನೋ ಆಗಿರ್ಬೋದು, ಅಥವಾ ಅವ್ರ ಧರ್ಮದ ಪ್ರಕಾರ ಕುಂಕುಮ ಹಚ್ಚೋದಾಗಲಿ, ನಮ್ಮ ಏನಪ್ಪ ಅಂತಂದ್ರೆ ಅದ್ರ ಜೊತೆಗೆ ಕುಂಕುಮ ಜೊತೆಗೆ ಬಂಡ ಹಚ್ಕೊಳ್ಳೋದಾಗಲಿ ಇರಲಿಕ್ಕಿಲ್ಲ, ಅದನ್ನು ವಿರೋಧ ಮಾಡಿರ್ಬೋದು, ಇಲ್ಲಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಅದು ಒಂದೇ ಕಾರಣಕ್ಕನ ಅವ್ರಿಗೆ ಉದ್ಘಾಟನೆ ಮಾಡಲಿಕ್ಕೆ ಕೊಡೋದಿಲ್ಲ ಅನ್ನುವಂಥ ಮಾತಾಗಲಿ ಮತ್ತೇನೋ ಆಗಲಿ, ಇವು ಅನಗತ್ಯ ಒಂದು ರಾಜಕೀಯ ಸ್ಟಂಟ್ ಅಂತ ಮಾತ್ರ ಹೇಳಬೇಕಾಗ್ತದೆ. ರಾಜಕೀಯವಾಗಿ ಜನರನ್ನು ತಮಗೆ ಇಟ್ಕೊಳ್ಳುವಂಥದ್ದು. ಮೊದಲ ಈಗ ನಿಮ್ಗೆ ಗೊತ್ತದ, ಹಿಂದುತ್ವ ನೆಲೆಗಟ್ಟೆಲ್ಲ BJP ಅಧಿಕಾರ ಹಿಡಿದ ಸೆಂಟ್ರಲ್ದಲ್ಲಿ ಅನ್ನುವಂಥ ವಾತಾವರಣ ಅದ, ಇಲ್ಲಂತಲ್ಲ, ಅದರ ಸತ್ಯಾಂಶ ಇದ್ದಾವೆ. ಆದರೆ ಇತ್ತೀಚೆಗೆ ಮಾತ್ರ ನಿಧಾನಕ್ಕೆ ಜನರು ಜಾಗೃತಿಗೊಳ್ತಾ ಇದ್ದಾರೆ. ಮತ್ತು ಮೂಲತಃ
ಇನ್ನೊಂದು ಮಾತನ್ನ ಸ್ಮರಿಸ್ಬೇಕಾಗಿದ್ದಿಲ್ಲ ಏನಪ್ಪ ಅಂತಂದ್ರೆ, ಒಂದು ವೇಳೆ ನಾವು ಈ ಧರ್ಮದ ಹಿನ್ನೆಲೆಯಲ್ಲಿನ 2014ರಿಂದ ಚುನಾವಣೆಗಳನ್ನು ಮಾಡ್ತಾ ಬಂದಿದ್ರೆ ಇವತ್ತಿಗೆ ಅವರು ಅಧಿಕಾರದಲ್ಲಿ ಇರ್ತಿರಲಿಲ್ಲ ಚಂದ್ರದಲ್ಲಿ ಅನ್ನೋದು ಅಷ್ಟು ಸತ್ಯದ. ಯಾಕಂದರೆ ಹಿಂದೆ ನೋಡಿದ್ರೆ ನಾವು ಇತಿಹಾಸದಲ್ಲ, ಜನಸಂಘದಿಂದ ಆಗಿರ್ಬೋದು ಅಥವಾ ನಂತರದಲ್ಲಿ ಬಂತ ಭಾರತೀಯ ಜನತಾ ಪಕ್ಷದಾಗ ಕೂಡ್ಕೊಂಡಂಥವ್ರು ಇದ್ದಂಥವ್ರಿಂದಾಗಲಿ ಆ ಪ್ರಮಾಣದಲ್ಲಿ ಏನೋ ವಾಜಪೇಯಿ ಅವರು ಏನಪ್ಪ ಅಂತಂದ್ರೆ ಅವರ ಒಂದು ಬುದ್ಧಿವಂತಿಕೆಯಿಂದ ನಾನೊಬ್ಬ ಸೆಕ್ಯುಲರ್ ಮನುಷ್ಯನನ್ನು ತೋರಿಸಿಕೊಂಡಿದ್ದರಿಂದಾಗೆ ಭಾಳಷ್ಟು ರಾಜಕೀಯ ವೈರಿಗಳನ್ನು ಅವ್ರು ಮಾಡಿಕೊಳ್ಳದೆ ಹೋಗಿದ್ದರಿಂದಾಗೆ ಅವ್ರ ಸಮಯದಲ್ಲೇ ಈ ನಮ್ಮ ಸರ್ಕಾರ ರಚನೆ ಮಾಡುವಲ್ಲ ಸಹಾಯ ಆಗಿತ್ತು ಇಲ್ಲಂತಲ್ಲ. ಆದ್ರೆ ಕೇವಲ ಹಿಂದುತ್ವದ ಒಂದೇ ನೆಲೆಗಟ್ಟಿನಲ್ಲಿ ಭಾರತದ ಹೊಸ ಇತಿಹಾಸದಲ್ಲೇ ಎಂದೂ ಸರ್ಕಾರನ ಮಾಡೋಕ್ಕೆ ಆಗಿಲ್ಲ ಅನ್ನೋದು ಅಷ್ಟ ಸ್ಪಷ್ಟದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಬಟಂಗೆ ಕಟಂಗೆ ಅಂದ್ರೆ ಇದರ ಅರ್ಥ ಏನು ಅಂದರೆ ಎಲ್ಲ ಜಾತಿಗಳು ಒಳ್ಕೊಂಡು ಎಲ್ಲರೂ ಒಳ್ಕೊಂಡು ಹೋಗುವಂಥದ್ದು ಅಂತೇಳಿ ಮುಸಲ್ಮಾನರೊಬ್ಬರನ್ನು ಸಪ್ರೇಟ್ ಮಾಡಬೇಕು ಅನ್ನೋದು ಒಂದು ತಂತ್ರಗಾರಿಕೆ ತಾಮತ್ ಬೇರೆ. ಆದರೆ ಉಳಿದವರೆಲ್ಲರೂ ಒಕ್ಕಟ್ಟು ಮಾಡೋ ಸಲುವಾಗಿ ಜಾತಿ ಇದಿಲ್ಲ ಅಂತ ಹೇಳೋ ನೆಲೆಯಲ್ಲಿ ಮಾಡಿದಂಥದ್ದು ನೆನಪಿಸ್ಕೊಂಡಾಗ ಸಹಜವಾಗಿ ಇವತ್ತು ಏನಾದರೂ ಅಧಿಕಾರಿಗಳಿದ್ರೆ ಅಭಿವೃದ್ಧಿ ಹೆಸರು ಎಲ್ಲರಿಗೂ ಉದ್ಯೋಗ ಕೊಡ್ತೀವಿ, ನಾವು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ ಕಾರಣಕ್ಕಾಗಿ ಸರ್ಕಾರ ರಚನೆ ಮಾಡಿದ್ರು ಅನ್ನೋದು ಈಗಾಗಲೇ ಇತಿಹಾಸ ಅದು. ಈ ನೆಲೆಯಲ್ಲೇ ಇವತ್ತು ನಮ್ಮ ಅರ್ಜಿದಾರನ್ನು ಕೇಳಿದರು, ಇಲ್ಲ ಭಾನುವಾರಿಗೆ ಅವಕಾಶ ಕೊಡಬೇಡ್ರಿ ಯಾಕಂತಂದ್ರೆ ಅವ್ರು ಮತ್ತೊಂದು ಮಾತಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ನಮ್ಮ CB ಸುರೇಶ್ ಅರ್ಜಿದಾರ ಪರದಿಂದ ವಕೀಲರು ಭಾನು ಮುಸ್ತಾಕ್ ಅವರನ್ನು ಆಹ್ವಾನಿಸಿರುವ ರಾಜ್ಯ ಸರ್ಕಾರದ ಕ್ರಮ ಸಂಪೂರ್ಣ ರಾಜಕೀಯ ಪ್ರೇರಿತ. ಇದು ರಾಜಕೀಯ ಪ್ರೇರಿತದ ಜೊತೆಗೆ ಅವರು ಹಿಂದೂ ಧರ್ಮದ ವಿರುದ್ಧ ಹೇಳಿಕೆ ನೀಡಿದ್ದಾರೆ. ಅಂಥ ವ್ಯಕ್ತಿಯನ್ನು ಆಹ್ವಾನಿಸಿರುವುದು ಸರಿಯಲ್ಲ. ದಸರಾ ಸಮಾರಂಭ ಉದ್ಘಾಟಿಸಲು ಭಾನು ಅವರಿಗೆ ಅವಕಾಶ ನೀಡಬಹುದು, ಆದರೆ ದೇವಸ್ಥಾನದ ಆವರಣದೊಳಗೆ ಆಚರಣೆಗಳ ಭಾಗವಾಗಬಾರದು ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಅವರು ವಾದ ಮಾಡ್ತಾರೆ. ಆದರೆ ಅವರ ವಾದಕ್ಕೆ ನಮ್ಮ CB ಸುರೇಶ್ ಅವರ ವಾದಕ್ಕೆ ಸುಪ್ರೀಂ ಕೋರ್ಟ್ ಮನ್ನಣೆ ಕೊಡುವುದಿಲ್ಲ. ಕೊಡಲಾರದ ಕೊನೆಗೆ ಹೇಳ್ತದೆ ಏನಪ್ಪ ವಿಕ್ರಮನಾಥ್ ನಮ್ಮ ನ್ಯಾಯಮೂರ್ತಿಯವರು ಏನಂದ್ರೆ, ಮೈಸೂರು ದಸರಾ ಖಾಸಗಿ ಕಾರ್ಯಕ್ರಮವೂ ಅಲ್ಲ, ನಿಮ್ಮ ಮನೆ ಕಾರ್ಯಕ್ರಮ ಯಾವುದೇ ಇದ್ದರೆ ನಾವು ಹೇಳ್ಬೋದಿತ್ತೇನೋ ಅದಲ್ಲ. ಇದನ್ನು ಆಯೋಜಿಸುತ್ತಿರುವುದು ರಾಜ್ಯ ಸರ್ಕಾರ ಮಾಡಲಿಕ್ಕತ್ತದ. ಜೊತೆಗೆ ರಾಜ್ಯ ಸರ್ಕಾರವು A, B ಮತ್ತು C ನಡುವೆ ತಾರತಮ್ಯ ಮಾಡಲು ಹೇಗೆ ಸಾಧ್ಯ? ABC ನಡುವೆ ತಾರತಮ್ಯ ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ಇದನ್ನು ರಿಜೆಕ್ಟ್ ಮಾಡಿದ ಒಬ್ರಿಗೊಂದು ಮಾಡಲಿಕ್ಕಾದ್ರೂ ಸಂವಿಧಾನ ಅಡಿಯಲ್ಲಿ ಬರ್ತದಪ್ಪ ಅಂತ ಸ್ಪಷ್ಟವಾಗಿ ಅವರ ಅರ್ಜಿಯನ್ನು ಕಿತ್ತಾಕಿ ಬಿಟ್ಟಿದ್ದಾರೆ. ಇನ್ನು ಸಾಂಗವಾಗಿ ನಮ್ಮ ಭಾನು ಮುಸ್ತಾಕ್ ಅವರು ಈ ಉದ್ಘಾಟನೆ ಮಾಡುವಂಥ ಎಲ್ಲ ಅವಕಾಶಗಳು ಅವ್ರಿಗೆ ಒದಗಿ ಬಂದಿದ್ದಾವೆ. ಮತ್ತು ಸರ್ಕಾರವು ಸಹಿತ ಈ ದಿಶೆಯಲ್ಲೇ ಒಂದು ಏನಪ್ಪ ಅಂದ್ರೆ ಕೊನೆಯವರೆಗೂ ಕಟಿಬದ್ಧವಾಗಿದ್ದುಕೊಂಡು ಭಾನು ಮುಸ್ತಾಕರ ಬೆನ್ನಿಗೆ ನಿಂತು ಅವ್ರಗಳಿಂದ ಉದ್ಘಾಟನೆ ಮಾಡಿಸೋ ಹಾದಿಯಲ್ಲಿ ಅದ ಅಂತ ಹೇಳ್ತಾ, ಜೊತೆಗೆ ಸಿದ್ದರಾಮಯ್ಯನವರ ಈ ಒಂದು ವಿಷಯದಲ್ಲಿ ತಮ್ಮನ್ನು ತಾವು ಹೊರಗೆ ಹಚ್ಕೊಂಡು ಈ ಒಂದು ಕೆಲಸ ಮಾಡಿದ್ದು ಮಾತ್ರ ಗಮನಾರ್ಹದ. ಯಾಕಂದ್ರೆ ಅಲ್ಲಿ ಸುಲಭ ಇರಲಿಲ್ಲ, ಧರ್ಮ ನೆಲೆಗಟ್ಟಲ್ಲಿ ಹೇಗಾದ್ರು ತಪ್ಪಿಸ್ಬೇಕಂತಿದ್ದು, ಬಟ್ ಸಂವಿಧಾನದಕ್ಕೆ ಅವಕಾಶ ಕೊಡಲಿಲ್ಲ. ಜೊತೆಗೆ ಸುಪ್ರೀಂ ಕೋರ್ಟು ಸರಿಯಾದ ಡಿಸಿಷನ್ ಕೊಟ್ಟದ. ಅದ್ರ ಮೇಲೆ ನಮ್ಮ ಸಿದ್ದರಾಮಯ್ಯರು ಸಹಿತ ಈ ಒಂದು ವಿಷಯದಲ್ಲೇ ಯಾವುದೇ ಒಂದು ಆಮಿಷಕ್ಕೊಳಗಾಗದ ಸ್ಪಷ್ಟವಾಗಿ ಭಾನು ಮುಸ್ತಾಕರಿಗೆ ಉದ್ಘಾಟನೆ ಅವಕಾಶ ಕೊಟ್ಟ ಒಂದು ಹೊಸ ಮನ್ವಂತರಕ್ಕೆ ದಾರಿ ಮಾಡಿದರು ಅಂತ ಹೇಳ್ತಾ, ಇನ್ನು ಉಳಿದ ಅರ್ಜಿದಾರರು ಎಲ್ಲರೂ ಈ ವಿಷಯದಲ್ಲಿ ಚರ್ಚೆ ಮಾಡೋಕ್ಕಿದ್ರು ದಸರಾ ಚೆನ್ನಾಗಿ ಆಚರಿಸಲಿ ಅನ್ನುವಂಥದ್ದು ಸಾರ್ವಜನಿಕರ ಅಭಿಪ್ರಾಯ. ನಿಮಗೇನು ಅನ್ನಿಸ್ತದ? ಇದನ್ನು ಭಾಳ ಚರ್ಚೆ ಮಾಡಿದ್ರೆ ಏನು ಅರ್ಥ ಇಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟದ, ಏನು ಶುರು ಮಾಡೋದಷ್ಟು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥ ಚಿತ್ರ ಸತ್ಯದ ಕೈಗಳಲ್ಲಿ ವಂದನೆಗಳು.